ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಗೈಸ್ ಎಲ್ಲರೂ ಹೇಗಿದೆ? ಎಲ್ಲರೂ ಸೂಪರ್ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ವ್ಲಾಗಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಗೈಸ್. ಸಂಡೇ ಆದ ಕಾರಣ ಡ್ಯೂಟಿಗೆ ರಜೆ ಮಾಡಿ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಆಗಲಿಕ್ಕೋಸ್ಕರ ಹೊರಗಡೆ ಹೋಗ್ತಾ ಇದ್ದೀವಿ. ಇವತ್ತಿನ ಈ ವ್ಲಾಗ್ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ನಾನು ಹೊರಗಡೆ ಹೋಗಿ ಎಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡುವ ಗೈಸ್, ನೀವು ಬನ್ನಿ. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡುವ ಬನ್ನಿ. ಗೈಸ್, ನಾವಿವತ್ತು KR ಮಾರ್ಕೆಟ್ ಕಡೆಗೆ ಬಂದಿದ್ದೀವಿ. ಸುಮ್ಮನೆ ಶಾಪಿಂಗ್ ಅಂತಲ್ಲ, ಸುಮ್ಮನೆ ಬಂದಿದ್ದು ಸುತ್ತಾಡ್ಕೊಂಡು ಹೋಗುವ ಅಂತ. ಏನಾದರೂ ಚೆನ್ನಾಗಿರೋದು ಸಿಕ್ಕಿದ್ರೆ ತಗೊಳ್ತೀವಿ. ಗೈಸ್, ಇವಾಗ ನಾವು KR ಮಾರ್ಕೆಟಿಂದ ಹೊರಡ್ತಾ ಇದ್ದೀವಿ. ನನಗೆ ಬಂದ ನಂತರ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಇಲ್ಲಿ, ಅಂದರೆ ತುಂಬ ಜನ ಇರುವ ಕಾರಣ. ಇವತ್ತು ಸಂಡೇ ಅಲ್ವಾ, ಅದಕ್ಕೋಸ್ಕರ ವ್ಲಾಗ್ ಮಾಡ್ತೀನಿ ಅಂತ ಅಂದ್ಕೊಂಡೆ ಬಂದಿದ್ದು ನಾನು. ಬಟ್ ಮಾಡಲಿಕ್ಕೆ ಆಗಿಲ್ಲ, ಅಷ್ಟು ಜನ ಇದ್ದರು, ಭಯ ಆಗುತ್ತೆ. ಮತ್ತು ಯಾರೋ ಒಬ್ಬರು ಅಂಕಲ್ ಅಲ್ಲ, ಒಂದು ಹುಡುಗ ಒಂದು 2-3 ಸಲ ಹೇಳಿದರು ಮೊಬೈಲನ್ನು ಆ ಕಡೆ ಇಡಿ ಎತ್ಕೊಂಡು ಹೋಗ್ತಾರೆ ಅಂತ. ಅವರೇ ನಮ್ಮ ಕಣ್ಣ ಮುಂದೆಯೇ ಬೇರೆ ಶಾಪಿಂದ ಎತ್ಕೊಳ್ತಾ ಇದ್ದಾರೆ. ಅಲ್ಲಿ ಕ್ಯಾಮರಾ ಏನೋ ಇಟ್ಟಿದ್ರು, ಅದನ್ನು ಎತ್ಕೊಳ್ತಾ ಇದ್ದಾನೆ. ಸೊ ಅದಕ್ಕೆಲ್ಲ ತುಂಬ ಭಯ ಆಗುತ್ತೆ. ಇಲ್ಲಿ ತುಂಬ ಅಂದರೆ ಯಾವ ಥರ ಇರ್ತಾರೆ ಅಂತ ಹೇಳಿಕ್ಕಾಗಲ್ಲ ಅಲ್ವಾ, ಬೆಂಗಳೂರಲ್ವ, ಯಾವ ಥರ ಎತ್ಕೊಳ್ತಾರೆ ಏನಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇವಾಗ ಟೈಮ್ ಬಿಟ್ಟು ಆಯಿತು, 3 o'clock ಕಳೀತು. ಅದಕ್ಕೋಸ್ಕರ ಲಂಚ್ ಆಗಬೇಕಿನ್ನು. ಊಟ ಮಾಡಿ ಹಾಗೆ ಬೇರೆ ಏನಾದರೂ ಒಂದು ರೂಮ್ಸ್ ಸರ್ಚ್ ಮಾಡ್ತಾ ಇದ್ದೀವಿ. ಬೇರೆ ರೂಮ್ ಒಂದು ಬೇಕಂತ ನಮಗೆ. ಸೊ ಅದು ಕೂಡ ಇವತ್ತು ನೋಡಬೇಕು ಏನಾಗುತ್ತೆ ಅಂತ. ಅದಾದ ನಂತರ ಮತ್ತೆ ರೂಮಿಗೆ ಹೋಗೋದು. ನೋಡಬೇಕು, ಇವತ್ತು ಆದಷ್ಟು ಎಲ್ಲನೂ ಕವರ್ ಮಾಡಬೇಕು. ಮತ್ತು ರಜೆ ಇಲ್ಲಲ್ಲ, ನೆಕ್ಸ್ಟ್ ಸಂಡೇ ಕೂಡ ಡ್ಯೂಟಿ ಇದೆ ನನಗೆ. ಇವತ್ತು ರಜೆ ಮಾಡಿ ಈ ಕಡೆ ಬಂದಿದ್ದು. ನೋಡುವ ಗೈಸ್. ಓಕೆ, ಫಸ್ಟ್ ಇಲ್ಲಿಂದ ಒಂದು ಹೋಗುವ. ನಾವು ಅದಕ್ಕಿಂತ ಮುಂಚೆ ಒಂದು ಲೊಕೇಶನ್ ಇಡುವಂಥದ್ದು ಇದು ನೋಡಿ, ಇದು ಫಿಕ್ಸ್ ಮಾಡ್ತಾ ಇದ್ದೀವಿ ಗಾಡಿಗೆ. ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಕೂತ್ಕೊಂಡು. ಜನ ನೋಡಿ ಗೈಸ್. ಈ ವಿಡಿಯೋ ನಿನ್ನೆ ವಿಡಿಯೋ ಕಂಟಿನ್ಯೂಷನ್ ಆಗ್ತಾಯಿದೆ. ಇವತ್ತು ಮೊನ್ನೆದ್ದು ಸಂಡೇ ವಿಡಿಯೋ ಇದು. ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾವಾಗ ಎಡಿಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಹುಷಾರಿಲ್ಲ ಗೈಸ್, ಹೆಡ್ ಪೇಯ್ನ್, ನನಗೆ ಹೆವಿ ಸಿವಿಯರ್ ಹೆಡ್ ಪೇಯ್ನು. ಸೊ ನನಗೆ ಇವಾಗ ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ಊರಿಗೆ ಹೋಗ್ತಿದ್ದೀನಿ. ನಾನು ಒಬ್ಬಳೇ ಹೋಗ್ತಿದ್ದೀನಿ. ನೋಡಿ, ಈ ಥರ ಊಟ ಇಟ್ಕೊಂಡು ಇವತ್ತು ಕೂತ್ಕೊಂಡಿದ್ದು. ಇಲ್ಲಾದರೆ ನಾನು ಊಟ ಮಾಡೋದೆ. ಇವತ್ತಿಗೆ ಹೆಡ್ ಪೇಯ್ನ್ ಸ್ಟಾರ್ಟ್ ಆಗಿ ನನಗೆ 27 ಡೇಸ್ ಏನಾಯಿತು. ಹೌದು, 27 ಡೇಸ್ ಆಯಿತು. ಮಿಡ್ಲಲ್ಲಿ ಒಂದು ಸಲ ಫೀವರ್ ಬಂದು ಹೋಯಿತು ಗೈಸ್. ಆದರೂ ಕಡಿಮೆ ಇಲ್ಲ ಏನು ಕೂಡ. ಏನಕ್ಕಂತಲೂ ಗೊತ್ತಾಗ್ತಿಲ್ಲ, ಏನಕ್ಕೆ ಬರ್ತಿದೆ ಹೆಡ್ ಪೇಯ್ನ್ ಅಂತ. ಆಲ್ಮೋಸ್ಟ್ ತುಂಬ ಜನರಿಗೆ ಬಂತು. ಹಾಸ್ಪಿಟಲಲ್ಲಿ ಕೂಡ ಪೇಷಂಟ್ ಕೂಡ ಅದೇ ಒಂದು ರೀಸನ್ಗೆ ತುಂಬ ಪೇಷಂಟ್ ಬರ್ತಾಯಿದ್ದಾರೆ ಇವಾಗ. ಹೆಡ್ ಪೇಯ್ನ್ ಅಂತ ಹೇಳಿ. ನನಗಂತೂ ಟೆನ್ಷನ್ ಆಗ್ತಿದೆ. ಯಾಕಂದರೆ ನನ್ನ ಲೈಫಲ್ಲಿ ನನಗೆ ಇಷ್ಟು ಲಾಂಗ್ ಟೈಮ್ ಹುಷಾರಿಲ್ಲದೆ ಆಗಿದ್ದು ಯಾವುದು ಹಿಸ್ಟ್ರಿಯೇ ಇಲ್ಲ. ಮತ್ತು ಈ ಥರ ಎಲ್ಲ ನನಗೆ ಸ್ಟಾರ್ಟ್ ಆಗೋದಿಲ್ಲ ಹೆಡ್ ಪೇಯ್ನ್ ಎಲ್ಲ. ನನಗೆ ಒಂದು ಸ್ಟಮಕ್ ಪೇಯ್ನ್ ಇರುತ್ತೆ, ಅದು ಬಿಟ್ಟು ಬೇರೆ ಏನು ಇರಲ್ಲ. ಅದಕ್ಕೋಸ್ಕರ ಏನೋ ತುಂಬ ಭಯ ಗೈಸ್, ಏನಂತ ನನಗೆ ಗೊತ್ತಾಗ್ತಿಲ್ಲ, ತುಂಬ ಭಯ. ಸೊ ಅದಕ್ಕೆ ಒಂದು ಸಲ ಊರಿಗೆ ಹೋಗಿ ಬರುವ ಅಂತ. ಮೆಡಿಸಿನ್ ಇಲ್ಲಿ ತುಂಬ ಮೆಡಿಸಿನ್ ಮಾಡಿದೆ, ಯಾವುದೂ ನನಗೆ ಕಡಿಮೆ ಆಗ್ತಾಯಿಲ್ಲ. ಟ್ಯಾಬ್ಲೆಟ್ ತಿನ್ನುವಾಗ ಒಂದು ಸಲ ಸ್ವಲ್ಪ ಕಡಿಮೆ ಆಗುತ್ತೆ, ಅದಾದ ನಂತರ ವಾಪಸ್ ಅದೇ ರೀತಿ ಬರುತ್ತೆ ತಿರ್ಗಾ. ಇವಾಗ ನಿನ್ನೆ ಟ್ಯಾಬ್ಲೆಟ್ ತಿಂದಿದ್ದೀನಿ ನಾನು. ಟ್ಯಾಬ್ಲೆಟ್ ತಿಂದು ಇವತ್ತು ಸ್ವಲ್ಪ ಓಕೆ. ಅದಕ್ಕೋಸ್ಕರ ಸೀದಾ ಊರಿಗೆ ಹೋಗುವ. ಒಂದು ಸಲ ಕಡಿಮೆ ಆಗಿದೆ ಸ್ವಲ್ಪ. ಇದರಲ್ಲಿ ಒಂದು ಸಲ ಹೋಗಿಬಿಟ್ರೆ ಒಳ್ಳೇದಲ್ಲ ಅಂತ ಹೇಳಿ ಇವತ್ತು ಹೋಗಿ ಒಂದು 2 ಡೇಸ್ ಇಲ್ಲಿ ಮತ್ತೆ ಬರ್ತೀನಿ ವಾಪಸ್. ಅದೇ ಏನಕ್ಕೆ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲಲ್ಲ. ಏನಾದರೂ ಒಂದು ಹೀಗೆ ಹೆಡ್ ಪೇಯ್ನ್, ಅದು ಇಲ್ಲಿ ಮಿಡ್ಲಲ್ಲಿ ಒಂದು ಸಲ ಬರೋದು, ಇಲ್ಲಿ ಒಂದು ಸಲ ಬರೋದು, ಮಿಡ್ಲಲ್ಲಿ ಒಂದು ಸಲ. ಮೈಗ್ರೈನ್ ಆದರೆ ಎಂಡಲ್ಲಿ ಬರುತ್ತೆ, ಗೊತ್ತಾಗುತ್ತೆ ಆ ಮೈಗ್ರೈನ್ ಆಗಿರ್ಬೋದು. ಆದರೆ ಮೈಗ್ರೈನ್ ಕೂಡ ನನಗೆ ಇಲ್ಲ. ಅದಕ್ಕೋಸ್ಕರ ನನಗೇನೋ ಭಯ. ನೋಡುವ ಏನಂತ ನೋಡುವ. ಇವಾಗ ಊರಿಗೆ ಹೊರಟಿದ್ದೀನಿ. ಬಸ್ ಬುಕ್ ಮಾಡಿದ್ದೀನಿ 11 o'clock ಬಸ್. 9:45
8:45 ಆಗಿದೆ ಅಷ್ಟೇ, 11 ಬಸ್. ಸೊ ನೋಡುವ, ಹೋಗುವ ಗೈಸ್. ಒಂದ್ಸಲ ಹೋಗಿ ಆ ಥರ ಆದರೂ ಕಡಿಮೆ ಆದರೆ ಕಡಿಮೆ ಆಗಲಿ. ನಂದು ಅಂದರೆ ನಮಗೊಂದು ಏನು ಫ್ಯಾಮಿಲಿ ಡಾಕ್ಟ್ರ್ ಅಂತ ಒಬ್ಬರು ಇರ್ತಾರೆ ಅಲ್ವ, ಎಲ್ರಿಗೂ ಇರ್ತಾರೆ. ಅದಕ್ಕೆ ಅವರ ಹತ್ರನೇ ಹೋದರೆ ನನಗೆ ಕಡಿಮೆ ಆಗೋದು ರಪ್ಪ, ಫಾಸ್ಟಾಗಿ ಕಡಿಮೆ ಆಗೋದು ಅವ್ರ ಹತ್ರ ಹೋದರೆ. ಅದಕ್ಕೆ ಒಂದ್ಸಲ ಅವರನ್ನಾದರೂ ನೋಡಿ ಬರುವ, ಕಡಿಮೆ ಆಗೋದಾದ್ರೆ ಆಗಲಿ ಅಂತ ಹೇಳಿ ಹೊರಟಿದ್ದೀನಿ ಇವತ್ತು. ಅಮ್ಮ ಮೊನ್ನೆಯಿಂದ ಬೈತಾ ಇದ್ದಾರೆ, ಬಾ 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 ಅಂತ ಹೇಳಿ. ನಾನೇ ಹೋಗ್ತಾ ಇಲ್ಲ, ಕೇರ್ಲೆಸ್ ಮಾಡಿದೆ ಜಾಸ್ತಿ. ಅದಕ್ಕೆ ಇವಾಗ ಸರಿಯಾಗಿ ಕೊಡ್ತಾಯಿದ್ದೆ ತಲೆನೋವು ನನಗೆ. ಅದಕ್ಕೋಸ್ಕರ ಗೈಸ್ ಒಂದ್ಸಲ ಹೋಗಿ ಬರುವ ಅಂತ ನಾನು ವಿಡಿಯೋ ಮಿಡ್ಲಲ್ಲಿ ಎಲ್ಲಿ ಕೂಡ ನಾನು ಬಸ್ಸಲ್ಲಿ ನಾನು ಮುಂಚೆನೇ ಇವ್ರ ಹತ್ರ ಎಲ್ಲ ಹೇಳಿ ಹೊರಡಿದ್ದೀನಿ, ನಾನು ಎಲ್ಲಿ ಕೂಡ ಇಳಿಯಲ್ಲ ಬಸ್ಸಿಂದ ಅಂತ ಹೇಳಿ. ನೋಡುವ, ಏನು ತಿನ್ನಲ್ಲ ಇವಾಗ, ಇಲ್ಲಿ ಊಟ ಮಾಡಿ ಹೋಗ್ತೀನಿ ಅಲ್ವಾ, ಸೀದಾ ಊರಿಗೆ ಹೋಗೋದು. ಓಕೆ ಗೈಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ ಗೈಸ್. ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ಇವಾಗ ರೂಮಿಂದ. ನನಗೆ ಡೈರೆಕ್ಟ್ ಮೆಜೆಸ್ಟಿಕ್ಗೆ, ನಾನು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ. ಡೈರೆಕ್ಟ್ ಮೆಜೆಸ್ಟಿಕ್ಕಿಗೆ ಮೆಟ್ರೋ ಇಲ್ಲ ಇಲ್ಲಿಂದ. ಎಲ್ಲೋ ಬೋರ್ಡ್ ಇವಾಗ ಬಂದಿದ್ದಾರಲ್ಲ, ಎಲ್ಲೋ ಮಾರ್ಗ, ಅದರಲ್ಲಿ ಹೋಗೋದು ನಾನು. ಸೊ ಇಲ್ಲಿಂದ ರಾಷ್ಟ್ರೀಯ ಹೆದ್ದಾರಿ ಯಾವುದೋ ಒಂದು ಇದೆ, ರಾಷ್ಟ್ರೀಯ ವಿದ್ಯಾಲಯ, ಅಲ್ಲಿ ತನಕ. ಅಲ್ಲಿಂದ ವಾಪಸ್ ನಾನು ಬೇರೆ ಏನಿದು ರೀಚಾರ್ಜ್ ಮಾಡಬೇಕಂತ ಏನಿಲ್ಲ ಕಾಯಿನ್ಸ್ಗೆ. ಇಲ್ಲಿಂದಲೇ ಏನು ತಗೊಳ್ತೇವೋ ಅದೇ ಅಲ್ಲಿ ಎಂದು ತನಕ ಇರುತ್ತೆ. ಆದರೆ ಮೆಟ್ರೋ ಚೇಂಜ್ ಮಾಡಬೇಕಾಗುತ್ತೆ ಅಷ್ಟೇ. ನೋಡೋ ಗೈಸ್, ನಾನು ಇಲ್ಲಿಂದ ಹೊರಡಿದೆ. ಟೈಮ್ ಬಂದುಬಿಟ್ಟು 10:30 ಆಯಿತು. ಸೊ ಓಕೆ, ನಾನು ನಿಮಗೆ ಅಲ್ಲಿ ಹೋದ ನಂತರ ನಾನು ಸಿಗ್ತೀನಿ ಗೈಸ್. ಮೆಟ್ರೋಗೆ ಬರುವಾಗ ಯಾರು ಕೂಡ ಕ್ಯಾಶ್ ಇಲ್ಲದೆ ಬರಬೇಡಿ, ಅಂದರೆ ಫೋನ್ಪೇ ಗೂಗಲ್ ಪೇ ನಂಬ್ಕೊಂಡು ಬರಬೇಡಿ. ಇವತ್ತು ನೋಡಿ, ನಾನು ವಾಪಸ್ ಕೆಳಗಡೆ ಹೋಗಿ ಕ್ಯಾಶ್ ವಿಡ್ರಾಲ್ ಮಾಡಿ ವಾಪಸ್ ಬಂದಿದ್ದು. ನೆಟ್ವರ್ಕ್ ಇಲ್ಲ ಗೈಸ್. ಫೈನಲಿ ಆಯಿತು ಗೈಸ್, ಹೋಗ್ತಾ ಇದ್ದೀನಿ. ನನಗೆ ಯಾವ ಪ್ಲ್ಯಾಟ್ಫಾರ್ಮ್ ಅಂತ ಗೊತ್ತಿಲ್ಲ, ಯಾರ ಹತ್ರ ಆದರೂ ಕೇಳಿ ಹೇಳ್ತೀನಿ ಗೈಸ್. ನೋಡಿ, ಯೆಲ್ಲೋ ಲೈನ್. ರೀಚ್ ಆಗಿದ್ದೀನಿ ಗೈಸ್, ಇಲ್ಲಿ ಕೂತ್ಕೊಂಡಿದ್ದೀನಿ, ಬರಬೇಕಷ್ಟೇ. ಮೆಟ್ರೋ ಬಂದಂತೆ ಹೋಗ್ತೀನಿ. ಇದೆ ಅಂತೆ ನನಗೆ ಆರ್ ವಿ ರಸ್ತೆ ಅಂತ ಇದೆ ಅಲ್ವಾ, ಇಲ್ಲಿಗೆ ಹೋಗಬೇಕು. ಆಮೇಲೆ ಅಲ್ಲಿಂದ ಮೆಜೆಸ್ಟಿಕ್. ಗೈಸ್, ನಾನು ಮೆಡಿಸಿನ್ ಟ್ಯಾಬ್ಲೆಟ್ ತಿಂದು ಬಂದಿದ್ದಲ್ಲ, ಸಡನ್ನಾಗಿ ಹೊಟ್ಟೆ ಹಸಿವಾಯಿತು ಮೆಜೆಸ್ಟಿಕ್ ರೀಚ್ ಆಗುವಾಗ. ಒಳ್ಳೇದಾಯಿತು, ಯಾಕಂದರೆ ನಾನು ಊಟ ಎಲ್ಲ ಮಾಡೋದು ಎಷ್ಟು 1 ಮಂತೇ ಆಯಿತು ಏನು ಹೊಟ್ಟೆಗೆ ತಿನ್ನೋದೆ. ಸರಿಯಾಗಿ ತಿಂದು ಹೊರಟೆ ಗೈಸ್ ಅಲ್ಲಿಂದ. ಗೈಸ್, ಈ ಒಂದು ಅಜ್ಜಿ ನೋಡಿ ನನಗೆ ತುಂಬ ಇಷ್ಟ ಆದರು, ಯಾಕಂದರೆ ಅವರು ಪ್ರತಿಯೊಂದು ತಿಂಡಿನೂ ಹಂಚ್ತಾ ಇದ್ದಾರೆ ಬಸ್ಸಲ್ಲಿ. ನೋಡಿ, ಎಲ್ರಿಗೂ ಕೊಡ್ತಾ ಇದ್ದಾರೆ. ನನಗೆ ಫಸ್ಟ್ ಬೇಡ ಅಂದೆ, ಆದರೂ ನೆಕ್ಸ್ಟ್ ಟೈಮ್ ಅವ್ರು ಚಕ್ಕುಲಿ ವಾಪಸ್ ಫಸ್ಟ್ ಮಿಕ್ಸ್ಚರ್ ತಿಂತಾಯಿದ್ರು, ಅದರ ನಂತರ ಚಕ್ಕುಲಿ. ನಾನು ಬೇಡ ಅಂತ ಹೇಳಿದ್ರು ನನಗೂ ಕೊಟ್ಟರು, ಕಂಡಕ್ಟರಿಗೆ ಕೊಟ್ಟರು, ಡ್ರೈವರಿಗೂ ಕೊಟ್ಟರು, ಮತ್ತು ಹಿಂದೆ ಎಲ್ಲ ತುಂಬ ಜನ ಇದ್ದರು. ಅವ್ರಿಗೆ ತುಂಬ ಜನ ಇರಲಿಲ್ಲ, ಒಂದು ಸ್ವಲ್ಪ ಜನ ಇದ್ದರು, ಬಟ್ ಅವ್ರಿಗೆಲ್ಲ ಹಂಚಿದ್ರು. ತುಂಬ ಖುಷಿ ಆಯಿತು ನನಗೆ. ನೋಡಿ, ಇವಾಗಲೂ ಇಂಥ ಒಂದು ಮನಸ್ಸಿದೆ ಅಂತ ಅಲ್ಲ. ನೋಡಿ ಇವಾಗ ಓಕೆ ಅಲ್ವಾ, ಇವಾಗ ಕ್ಲಿಯರಾಗಿ ಕಾಣಿಸುತ್ತೆ ಗೈಸ್. ನಾನು ಆವಾಗ ವೀಡಿಯೋ ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ, ಅಷ್ಟು ವೀಡಿಯೋ ಕ್ಲಿಯರಾಗಿ ಬರ್ತಿಲ್ಲ. ಇದೊಂದು ಚಾಕಿ, ಇದೊಂದು ಡೈರಿ ಮಿಲ್ಕ್, ಆ್ಯಂಡ್ ಇದೊಂದು 3 ಡೈರಿ ಮಿಲ್ಕ್ ತಗೊಂಡೆ. ಆ್ಯಂಡ್ ಇದು ನನಗೆ ಇಷ್ಟ, ಇದು ತಗೊಂಡೆ. ಆ್ಯಂಡ್ ಇದೊಂದು ನಾನು ಇಷ್ಟ ತನಕ ತಿಂದಿಲ್ಲ ಗೈಸ್, ಅದಕ್ಕೆ ಇದೊಂದು ಸಂದು ಯಾವ ಥರ ಇದೆ ಅಂತ ಟೆಸ್ಟ್ ಮಾಡುವ ಅಂತ ಟೇಸ್ಟಿಗೋಸ್ಕರ ತಗೊಂಡೆ ಅಷ್ಟೇ. ಇಷ್ಟು ಡೈರಿ ಮಿಲ್ಕ್. ಆ್ಯಂಡ್ ಯಪ್ಪ, ಇದ್ರ ಹೊರಗಡೆ ನೋಡಿದರೆ ಇದೇ ಅಕ್ಕ ತಗೊಂಡು ಬಂದಿದ್ದಾರೆ. ನನ್ನ ಅಕ್ಕ ಲಂಡನ್ನಿಂದ ತಗೊಂಡು ಬಂದಿದ್ದಾರೆ ನೋಡಿ. ಅದು ನನಗಷ್ಟು ನೋಡಿ, ಇದಿಷ್ಟು ತಗೊಂಡು ಬಂದಿದ್ದು ಇವಾಗ.
ಟೊಮೆಟೊ ಬಿಡಿ, ಆ್ಯಪಲ್, ದಾಳಿಂಬೆ, ಆರೆಂಜ್, ಇನ್ನೊಂದು ಅದಕ್ಕೆ ಸ್ವಲ್ಪ ಕಾಸ್ಟ್ ಇದೆ. ನಾನು ಅದಕ್ಕೆ ನೋಡಿ, ಇದು ಬಾದಾಮ್ ತಗೊಂಡು ಬಂದೆ. ನಾನು ಈ ಥರ ತೋರಿಸ್ತೀನಿ ನೋಡಿ. ಇದು ವಿಡಿಯೋ ಕರ್ಲು ದೋಸ ಡ್ರ್ಯಾಗನ್ ಫ್ರೂಟ್ ಒಂದು, ಓಕೆ. ಆ್ಯಂಡ್ ಇಷ್ಟು ಗೈಸ್, ನನಗೆ ನಿನ್ನೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಿಲ್ಲ. ಬಿಕಾಸ್ ನಾನು ಬರುವಾಗಲೇ ನಾನು ಧರ್ಮಸ್ಥಳಕ್ಕೆ ರೀಚ್ ಆಗುವಾಗ ತುಂಬ ಲೇಟಾಗಿದೆ ಗೈಸ್. ನನಗೆ ಈ ಕಡೆ ಬಸ್ಸು ಕೂಡ ಸಿಕ್ಕಿಲ್ಲ. ಮಂಗಳೂರು ಬಸ್ ಕೂಡ ಇಲ್ಲ ಅಂತ ಹೇಳಿದರು. 7 o'clock ಲಾಸ್ಟ್ ಅಂತ ಹೇಳಿದರು. ಪುತ್ತೂರು ಬಸ್ ಇಲ್ಲ ಅಂತ ಹೇಳಿದರು. ಎಲ್ಲ ಬಸ್ಸನ್ನು ಸ್ಟಾಪ್ ಆಗಿತ್ತು. ಮತ್ತು ನಾನು ಅಲ್ಲಿಂದ ಅಣ್ಣ ಇದ್ದಾರೆ ಅಲ್ವಾ, ರಿಲೇಷನ್ ಇದ್ದಾರೆ ಅಲ್ಲ ಅಲ್ಲಿ, ಅವ್ರ ಹತ್ರ ಡ್ರಾಪ್ ತಗೊಂಡು ಹೇಗಾದರೂ ಬಂದೆ ಪುತ್ತೂರು ತನಕ. ಮತ್ತು ಪುತ್ತೂರಲ್ಲಿ ಈ ಕಡೆ ನಮ್ಮ ಆಟೋ ರೆಡಿ ಮಾಡಿದರು. ಸೊ ಅಲ್ಲಿಂದ ಸೀದಾ ಬಂದೆ ಮತ್ತೆ. ಓಕೆ, ಅದ ನಂತರ ನನಗೆ ಮನೆಗೆ ರೀಚ್ ಆಗುವಾಗ ಹತ್ರ 10 ಗಂಟೆ ಕಳೆದಿದೆ. 10:45 ಸಮಥಿಂಗ್ ಏನಾಗಿದೆ. ಅದಂದರೆ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಿಲ್ಲ ನನಗೆ. ಅದಕ್ಕೋಸ್ಕರ ಇವತ್ತು ಮೆಡಿಸಿನ್ ಎಲ್ಲ ತಗೊಂಡು ಬಂದೆ ಗೈಸ್. ನಾನು ಮೆಡಿಸಿನ್ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ. ಇದು ನನ್ನ ಮೆಡಿಸಿನ್. ಆ್ಯಂಟಿಬಯೋಟಿಕ್ ಹಾಕಿದ್ದಾರೆ ಗೈಸ್. ಬ್ಲರ್ ಆಗಿ ಕಾಣಿಸುತ್ತೆ. ಸೊ ಓಕೆ ಗೈಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಈ ಒಂದು ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ ಗೈಸ್. ಇನ್ಸ್ಟಾದಲ್ಲಿ ನಾನು ಇನ್ಸ್ಟಾ ಲಿಂಕ್ ಹಾಕ್ತೀನಿ ಇದರಲ್ಲಿ. ಓಕೆ, ಹಾಗೆ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕಂತ. ಲವ್ ಯು ಗೈಸ್, ಬಾಯ್.